ಮಕ್ಕಳಿಗೆ ಆದಷ್ಟು ಈ ಥರ ಸ್ಮ್ಯಾಶ್ ಮಾಡಿಕೊಂಡು ತಿನ್ನಿಸೋದನ್ನು ಟ್ರೈ ಮಾಡಬೇಕು. ಎಲ್ಲನೂ ಕೂಡ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ತಿನ್ನಿಸೋದ್ರಿಂದ ಮಕ್ಕಳಿಗೆ ಟೇಸ್ಟ್ ಸಿಗಲ್ಲ. ಹೋಗ್ತಾ ಹೋಗ್ತಾ ಅದನ್ನೇ ಕೇಳ್ತಾರೆ. ಅವ್ರಿಗೆ ಏಜ್ ಆಗ್ತಾ ಆಗ್ತಾ ನಾವು ಈ ಥರ ಸ್ಮ್ಯಾಶ್ ಮಾಡಿಕೊಂಡು ತಿನ್ನಿಸೋದ್ರಿಂದ ಅವರು ಕೂಡ ಅಭ್ಯಾಸ ಆಗ್ತಾರೆ ನಾರ್ಮಲಾಗಿ ತಿನ್ನೋದಕ್ಕೆ. ಹಾಗೆ ಸ್ಮ್ಯಾಶ್ ಮಾಡಿಕೊಂಡು ತಿನ್ನಿಸೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಪಾಲಕ್ ಸೊಪ್ಪು ಮಕ್ಕಳು ಬೆಳವಣಿಗೆಗೆ ಆಗಿರ್ಬೋದು, ಬೋನ್ಸ್ನ ಸ್ಟ್ರೆಂತ್ ಮಾಡೋದಕ್ಕೆ, ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ತರಕಾರಿ ಜೊತೆಗೆ ಈ ಥರ ಒಂದೊಂದಿನ ಸೊಪ್ಪುಗಳನ್ನ ಸೇರಿಸ್ಕೊಂಡು ರೈಸ್ನ ಮಾಡಿ ತಿನ್ನಿಸೋದ್ರಿಂದ ಮಕ್ಕಳುಗಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಿಗೆ ಇವತ್ತು ಪಾಲಕ್ ಸೊಪ್ಪನ್ನು ಸೇರಿಸಿ ರೈಸ್ ಮಾಡಿಕೊಂಡು ತಿನ್ನಿಸ್ದೆ. ತುಂಬಾ ಇಷ್ಟಪಟ್ಟಳು. ಫಸ್ಟ್ ಟೈಮು ನಾವು ಏನೇ ಮಾಡಿ ತಿನ್ನಿಸಿದ್ರು ಕೂಡ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಪಾಲಕ್ ಸೊಪ್ಪು, 1 ಸ್ಪೂನ್ ರೈಸು, 1 ಸ್ಪೂನ್ ಮಸೂರ್ ದಾಲು, 1 ಚಿಟಕಿ ಜೀರಿಗೆ, 1 ಬೆಳ್ಳುಳ್ಳಿ, 1 ಲೋಟ ನೀರನ್ನ ಸೇರಿಸಿ ಒಂದು 5ರಿಂದ 6 ವಿಷಲ್ ಕೂಗಿಸ್ಕೊಂಡು ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ. ಸೊ ಅದನ್ನು ಈ ಥರ ಸ್ಮ್ಯಾಶ್ ಮಾಡಿಕೊಂಡು 1 ಸ್ಪೂನ್ ತುಪ್ಪನ ಸೇರಿಸ್ಕೊಂಡು ಮಕ್ಕಳಿಗೆ ತಿನ್ಸಿದ್ರೆ ಬಿಸಿ ಬಿಸಿ ಇರೋದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. 1 ಇಯರ್ ಎಬೋ ಬೇಬಿ ಇದ್ದರೆ 1 ಚಿಟಕಿ ಉಪ್ಪನ್ನ ಸೇರಿಸಿ ಕೂಗಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಹಾಗೆ ಮಾಡಿಕೊಂಡು